ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 19/7/2025 ಅಂದರೆ ಜುಲೈ 19ನೇ ತಾರೀಕು ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅದು ಯಾವುದರ ಪ್ರಯುಕ್ತ ಅಂತಂದರೆ 2025-26ರ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿ ನವೀಕರಣಕ್ಕೆ ಸುತ್ತೋಲೆಗಳನ್ನು ಹೊರಡಿಸಿರುವ ಕುರಿತು. ಅಂತಂದರೆ ಇವಾಗ ಯಾರು ಜುಲೈ ಸೈಕಲ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವ್ರು ಇದ್ದೀರಾ, ಫಸ್ಟ್ ಇಯರ್ ಅವ್ರು ಇನ್ನೂ ಎಕ್ಸಾಮ್ ಬರೆದಿಲ್ಲ, ಯಾರಿಗೂ ಕೂಡ ಎಕ್ಸಾಮ್ ಆಗಿಲ್ಲ. ಬಟ್ ನೀವು ನೆಕ್ಸ್ಟ್ ಇಯರ್ಗೆ ಅಂದರೆ ಫಸ್ಟ್ ಇಯರಲ್ಲಿರೋರು ಸೆಕೆಂಡ್ ಇಯರ್ಗೆ, ಸೆಕೆಂಡ್ ಇಯರಲ್ಲಿರೋರು ಥರ್ಡ್ ಇಯರ್ಗೆ ನಿಮ್ಮ ಅಡ್ಮಿಷನ್ನ ರಿನ್ಯೂವಲ್ನ ಮಾಡ್ಕೋಬೋದು. ಅದಕ್ಕೆ ನೋಟಿಫಿಕೇಷನ್ನು ಬಂದಿದೆ. ಇನ್ನು ಎಕ್ಸಾಮ್ ಆಗಿಲ್ವಲ್ಲ, ಇವಾಗಲೇ ಮಾಡ್ಕೋಬೇಕಾ ಅಂತಂದರೆ ಹೌದು, ಎಕ್ಸಾಮ್ ಆಗೋದಕ್ಕಿಂತ ಮೊದಲೇ ಕೂಡ ಲಾಸ್ಟ್ ಇಯರಿಂದ ಬಿಡ್ತಾ ಇದ್ದಾರೆ. ನೀವು ಇವಾಗಲೇ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಬೇಕು. ವೆಬ್ಸೈಟ್ ಥ್ರೂನೇ ನೀವು ರಿನ್ಯೂವಲ್ನ ಮಾಡ್ಕೊಬೇಕು. ಅದರಲ್ಲಿ ಎಷ್ಟು ಅಮೌಂಟನ್ನು ತೋರಿಸುತ್ತೆ ಅಷ್ಟನ್ನು ಮಾತ್ರ ನೀವು ಪೇ ಮಾಡಬೇಕು. ಎಕ್ಸ್ಟ್ರಾ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಅವ್ರ ಹತ್ರ ಮಾಡಿಸ್ದೆ ಇವ್ರ ಹತ್ರ ಮಾಡಿಸ್ದೆ ನಾನು ಜಾಸ್ತಿ ಅಮೌಂಟ್ ಕೊಟ್ಟೆ ಅಂತಂದರೆ ಅದಕ್ಕೆ KSOU ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಮೌಂಟನ್ನು ಪೇ ಮಾಡೋದಕ್ಕೆ ನೀವು ವೆಬ್ಸೈಟ್ ಥ್ರೂ ನೀವೇ ಆನ್ಲೈನಲ್ಲಿ ಪೇ ಮಾಡ್ಕೊಬೋದು, ಆಯಿತಾ. ಇದಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನೋಟಿಫಿಕೇಷನ್ನ ಒಂದು ಸತಿ ನೋಡ್ಕೊಂಡು ಬಂದುಬಿಡೋಣ. ನೋಟಿಫಿಕೇಷನ್ ಹೀಗಿದೆ: 2ನೇ ಅಥವಾ 3ನೇ BA, BCom, BSc, ಜನರಲ್ IT, BCA, BBA, BSW, MA, MCom, MSc, MCA, MBA, MSW ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ತರಗತಿಗಳಿಗೆ, ಅಂದರೆ BA, BCom ಆಗಿರ್ಬೋದು ಅಥವಾ MA, MCom ಆಗಿರ್ಬೋದು, ಎಲ್ಲರಿಗೂ ಕೂಡ ಇದು ನೋಟಿಫಿಕೇಷನು. 2025-26ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿ ನವೀಕರಣ ಮಾಡಲು ಉಲ್ಲೇಖದಲ್ಲಿರುವಂತೆ 6 ಸುತ್ತೋಲೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗಿದ್ದು, ಅದರಂತೆ ಕ್ರಮವಹಿಸಲು ತಿಳಿಸಲಾಗಿದೆ. ಪೂರ್ಣ ಮಾಹಿತಿಯುಳ್ಳ ಸುತ್ತೋಲೆಗಳನ್ನು ವಿವಿಯ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ. ನೀವು ಒಂದು ಸತಿ KSOU ವೆಬ್ಸೈಟ್ನ ವಿಸಿಟ್ ಮಾಡಿ ನೀವು ಒಂದು ಸತಿ ಚೆಕ್ ಮಾಡ್ಬೋದು, ಅಥವಾ KSOU ಅಕಾಡೆಮಿಕ್ ಆ್ಯಪ್ನ ವಿಸಿಟ್ ಮಾಡಿದ್ರೂ ಕೂಡ ಅದರಲ್ಲಿ ನೋಟಿಫಿಕೇಷನ್ ಇರುತ್ತೆ, ನೀವು ಚೆಕ್ ಮಾಡ್ಕೊಬೋದು. ವಿದ್ಯಾರ್ಥಿಗಳು ಪ್ರವೇಶಾತಿ ನವೀಕರಣದ ಸುತ್ತೋಲೆಗಳಲ್ಲಿ ಸೂಚಿಸಿರುವ ನಿರ್ದೇಶನಗಳನ್ವಯ ಕರಾಮುವಿಯ ಕೇಂದ್ರ ಕಚೇರಿ, ಮೈಸೂರು ಅಥವಾ ರಾಜ್ಯಾದ್ಯಂತ ಸ್ಥಾಪಿಸಲ್ಪಟ್ಟಿರುವ ಹತ್ತಿರದ ಕರಾಮುವಿಯ ಅಧಿಕೃತ ಪ್ರಾದೇಶಿಕ ಕೇಂದ್ರ ಅಥವಾ ರೀಜನಲ್ ಸೆಂಟರ್ಗಳಲ್ಲಿ ಮಾತ್ರವೇ ಪ್ರವೇಶಾತಿ ನವೀಕರಣವನ್ನು ಪಡೆಯುವುದು. ನೀವು ಹೊರಗಡೆ ಎಲ್ಲೋ ಮಾಡಿಸುವ ಹಾಗಿಲ್ಲ. ನೀವು ಪ್ರವೇಶಾತಿ ನವೀಕರಣವನ್ನು ಆಯಾ ಜಿಲ್ಲೆಯಲ್ಲಿ ಇರುವಂತಹ ನಿಮ್ಮ ಹತ್ತಿರದ ರೀಜನಲ್ ಸೆಂಟರ್ಸ್ಗಳಲ್ಲಿ KSOU ಸೆಂಟರ್ಗಳೇನಿದೆ ಅಲ್ಲೇ ನೀವು ಮಾಡಿಸ್ಬೇಕಾಗತ್ತೆ. ವಿವಿಯ ಅಧಿಕೃತ ಕಲಿಕಾರ್ಥಿ ಸಹಾಯ ಕೇಂದ್ರಗಳಲ್ಲಿ ಪ್ರವೇಶಾತಿ ನವೀಕರಣ ಪ್ರಕ್ರಿಯೆಯನ್ನು ಮಾಡಲು ಬರುವುದಿಲ್ಲ. ಆಯಾ ಶಿಕ್ಷಣ ಕ್ರಮಗಳಿಗೆ ವಿಶ್ವವಿದ್ಯಾನಿಲಯವು ಪ್ರವೇಶಾತಿ ಶುಲ್ಕವನ್ನು ನಿಗದಿಪಡಿಸಿದ್ದು, ವಿವರವನ್ನು ವಿವಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ವಿದ್ಯಾರ್ಥಿಗಳು ನಿಗದಿತ ಶುಲ್ಕವನ್ನು ಮಾತ್ರ ಆನ್ಲೈನ್ನಲ್ಲಿ ಪಾವತಿಸಲು ಸೂಚಿಸಲಾಗಿದೆ. ನಿಗದಿತ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕವನ್ನು ಯಾರಿಗೂ ಪಾವತಿಸುವಂತಿಲ್ಲ. ಆದಾಗ್ಯೂ ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾವುದೇ ಹೆಚ್ಚುವರಿ ಶುಲ್ಕ ನೀಡಿದಲ್ಲಿ ವಿವಿ ನಿಲಯವು ಅದಕ್ಕೆ ಜವಾಬ್ದಾರರಾಗಿರುವುದಿಲ್ಲ. ಸ್ಪಷ್ಟ ಆಯಿತು ಅಂತ ಅನಿಸುತ್ತೆ, ನಾನು ಹೇಳಿದ್ದೀನಿ ಇದನ್ನು ಮೊದಲೇ. ಮುಂದುವರಿದು, ವಿವಿಯ ಕೇಂದ್ರ ಕಚೇರಿ, ಮೈಸೂರು ಹಾಗೂ ಅಧಿಕೃತ ಪ್ರಾದೇಶಿಕ ಕೇಂದ್ರಗಳಲ್ಲದೆ ವಿವಿ ಪರವಾಗಿ ಕಾರ್ಯನಿರ್ವಹಿಸಲು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಅಧಿಕಾರವನ್ನು ನೀಡಿರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ ವಿಶ್ವವಿದ್ಯಾನಿಲಯದ ಅಧಿಕೃತ ಅಂತರ್ಜಾಲ www.ksoumysuru.ac.in ಅನ್ನು ವೀಕ್ಷಿಸುವುದು ಅಥವಾ ಸಹಾಯವಾಣಿ ದೂರವಾಣಿ ಸಂಖ್ಯೆ 8690544544 ಅನ್ನು ಸಂಪರ್ಕಿಸುವುದು. 2025-26ನೇ ಸಾಲಿನ ಜುಲೈ ಆವೃತ್ತಿಗೆ ದ್ವಿತೀಯ ಮತ್ತು ತೃತೀಯ 2ನೇ ವರ್ಷಕ್ಕೆ ಮತ್ತು 3ನೇ ವರ್ಷಕ್ಕೆ ಯಾರು BA, BComಗೆ ನೆಕ್ಸ್ಟ್ ಹೋಗೋರಿದ್ದೀರಾ, ಅಂದರೆ ಈಗ ಫಸ್ಟ್ ಇಯರ್ ಎಕ್ಸಾಮ್ ಯಾರು ಬರೆಯೋಕ್ಕಿದ್ದೀರಾ ಮತ್ತು ಸೆಕೆಂಡ್ ಇಯರ್ ಯಾರು ಎಕ್ಸಾಮ್ ಬರೆಯೋಕ್ಕಿದ್ದೀರಾ ಅಂಥವ್ರಿಗೆ ಮಾತ್ರ. ಹಾಗೆಯೇ MA, MComಲ್ಲಿ ಹೊರಡಿಸಿರುವಂತಹ ನೋಟಿಫಿಕೇಷನ್ ಇದು. ಪ್ರಿಯ ವಿದ್ಯಾರ್ಥಿ, 2021-22, 22-23, 23-24 ಮತ್ತು 24-25ರ ಜುಲೈ ಆವೃತ್ತಿಗಳಲ್ಲಿ
ಪ್ರಥಮ ಅಥವಾ ದ್ವಿತೀಯ ಸಾಲಿಗೆ ಪ್ರವೇಶ ಪಡೆದ UG ಪದವಿ ವಿದ್ಯಾರ್ಥಿಗಳು ಹಾಗೂ 2022, 23, 23, 24 ಮತ್ತು 24, 25ರ ಜುಲೈ ಆವೃತ್ತಿಗಳಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದ PG ಪದವಿ ವಿದ್ಯಾರ್ಥಿಗಳಿಗೆ 2025, 26ನೇ ಸಾಲಿನ ಜುಲೈ ಆವೃತ್ತಿಗೆ ದ್ವಿತೀಯ, ತೃತೀಯ BA, BCom ಹಾಗೂ ಅಂತಿಮ MA, MCom ತರಗತಿಗಳ ಪ್ರವೇಶಾತಿಗೆ ನವೀಕರಣ ಶುಲ್ಕವನ್ನು ನಿಗದಿಪಡಿಸಿದ್ದು, ಅಂತಿಮ ದಿನಾಂಕದೊಳಗೆ ನವೀಕರಣ ಶುಲ್ಕವನ್ನು ಪಾವತಿಸುವಂತೆ ಸೂಚಿಸುತ್ತಾ ಶುಲ್ಕಗಳ ವಿವರಗಳನ್ನು ಈ ಕೆಳಕಂಡಂತೆ ವಿವರಿಸಿ ಅಧಿಸೂಚಿಸಲಾಗಿದೆ. ಈ ಶುಲ್ಕದಲ್ಲಿ ಬೋಧನಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕೌಶಲ್ಯಾಭಿವೃದ್ಧಿ ಶುಲ್ಕವೂ ಒಳಗೊಂಡಿರುತ್ತದೆ. ಇಲ್ಲಿ ನೀವು ಯಾವ್ಯಾವ ವರ್ಷಕ್ಕೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅನ್ನೋದನ್ನು ಇಲ್ಲಿ ಅಮೌಂಟ್ ಕೂಡ ಇದೆ, ಅಷ್ಟನ್ನೇ ನೀವು ಪೇ ಮಾಡಬೇಕಾಗತ್ತೆ. ಇಲ್ಲಿ ಅಮೌಂಟನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು 30/8/2025 ಅಂದರೆ ಆಗಸ್ಟ್ 30ಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಅದು ಆಗಲಿಲ್ಲ, ಬೈ ಚಾನ್ಸ್ ನಿಮ್ಮ ಕೈಲಿ ಅಷ್ಟರೊಳಗಡೆ ಪೇ ಮಾಡೋಕ್ಕಾಗಲಿಲ್ಲ ಅಂದರೆ 200 ರೂಪೀಸ್ ಫೈನ್ ಇರುತ್ತೆ. ಅದನ್ನು ಪೇ ಮಾಡಿ ಸೆಪ್ಟೆಂಬರ್ 10 ಒಳಗಡೆ ಫೀಸ್ನ ಕಟ್ಟಬೇಕಾಗತ್ತೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟು 400 ರೂಪೀಸ್ ಫೈನ್ ಕಟ್ಟಿ 26/9/2025 ಒಳಗಡೆ ನೀವು ಪೇಮೆಂಟನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಇಯರ್ ವೈಸು, ನಿಮ್ಮ ಸಬ್ಜೆಕ್ಟ್ ವೈಸು ಇಲ್ಲಿ ಅಮೌಂಟ್ ಇದೆ, ಎಷ್ಟೆಷ್ಟು ನೀವು ಪೇ ಮಾಡಬೇಕು ಅಂತ ಕ್ಲಿಯರಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಅಥವಾ ನೀವು ವೆಬ್ಸೈಟಲ್ಲಿ ನೀವು ಪೇ ಮಾಡೋದಕ್ಕೆ ಏನು ಲಿಂಕನ್ನ ಓಪನ್ ಮಾಡ್ತೀರಲ್ಲ, ಅದರಲ್ಲೂ ಕೂಡ ನಿಮಗೆ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅಂತ ಹೇಳಿ ಬರುತ್ತೆ. ವಿದ್ಯಾರ್ಥಿಗಳು ನವೀಕರಣ ಶುಲ್ಕವನ್ನು ಪಾವತಿಸಲು ವಿಶ್ವವಿದ್ಯಾನಿಲಯದ ಅಧಿಕೃತ ಅಂತರ್ಜಾಲ www.ksouMysore.ac.in ದಲ್ಲಿ ಲಾಗಿನ್ ಆಗಿ ಅರ್ಜಿಯನ್ನು ಭರ್ತಿ ಮಾಡಿ ಆನ್ಲೈನ್ ಮೂಲಕವೇ ಮೇಲೆ ತಿಳಿಸಿರುವ ಶುಲ್ಕವನ್ನು ಮಾತ್ರ ಪಾವತಿಸಿ ಅರ್ಜಿ ಹಾಗೂ ಶುಲ್ಕ ಪಾವತಿಸಿದ ರಶೀತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಇವೆರಡನ್ನೂ ಕಡ್ಡಾಯವಾಗಿ ಶುಲ್ಕ ಪಾವತಿಸಿದ 15 ದಿನಗಳ ಒಳಗಾಗಿ ಮೈಸೂರಿನ ಕೇಂದ್ರ ಕಚೇರಿ ಅಥವಾ ಹಿಂದಿನ ಸಾಲುಗಳಲ್ಲಿ ಪ್ರವೇಶ ಪಡೆದ ಪ್ರಾದೇಶಿಕ ಕೇಂದ್ರಗಳಲ್ಲಿ ಮಾತ್ರ ಖುದ್ದಾಗಿ ಸಲ್ಲಿಸುವುದು ಅಥವಾ ರಿಜಿಸ್ಟರ್ಡ್ ಅಂಚೆ ಕೊರಿಯರ್ ಮೂಲಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮುಕ್ತ ಗಂಗೋತ್ರಿ, ಮೈಸೂರು ಇವರಿಗೆ ಕಳಿಸಬೇಕು. ಹೆಚ್ಚಿನ ಶುಲ್ಕವನ್ನು ಪಾವತಿಸಿದಲ್ಲಿ ವಿವಿಯ ನಿಲಯವು ಜವಾಬ್ದಾರಿಯಾಗಿರೋದಿಲ್ಲ. ಇಲ್ಲಿ ನೀವು 3 ಥರ ಆಪ್ಷನ್ಸ್ ಇದೆ ಫೀಸ್ನ ಪೇ ಮಾಡೋದಕ್ಕೆ. ಒಂದು, ನೀವೇ ಹೋಗಿ ಸೆಂಟರ್ಗಳಲ್ಲಿ ಪೇ ಮಾಡ್ಬೋದು. ನೀವು ಪೇ ಮಾಡಿದ್ದಕ್ಕೆ ರಶೀದಿನ ಕೊಡ್ತಾರೆ, ಅದನ್ನು ತೊಗೊಂಬರೋದು. ಅಥವಾ ನೀವು KSOU ವೆಬ್ಸೈಟ್ ಏನು ಕೊಟ್ಟಿದ್ದಾರಲ್ಲ ಅದರಲ್ಲಿ ಲಾಗಿನ್ ಆಗಿ ಅದ್ರ ಥ್ರೂ ನೀವು ಅಮೌಂಟನ್ನು ನೀವೇ ಪೇ ಮಾಡಿ, ನಿಮಗೆ ಅನುಕೂಲ ಆದಾಗ ಅಂದರೆ ಯಾವಾಗ ಬೇಕು ಅವಾಗಲ್ಲ, 15 ದಿನದ ಒಳಗಡೆ ನಿಮಗೆ ಯಾವುದು ಸೆಂಟರಲ್ಲಿ ನೀವು ಅಡ್ಮಿಷನ್ನ ತೊಗೊಂಡಿದ್ರಿ ಆ ಸೆಂಟರ್ಗೆ ನೀವು ಅಮೌಂಟ್ ಏನು ಪೇ ಮಾಡಿದ್ದಕ್ಕೆ ರೆಸಿಪ್ಟ್ ಬಂದಿರುತ್ತಲ್ಲ ಅದನ್ನು ಕಳಿಸ್ಕೊಡ್ಬೇಕು. ಅಥವಾ ಡೈರೆಕ್ಟಾಗಿ ನೀವು ಮೈಸೂರು KSOUಗೆ ನೀವು ಕಳಿಸ್ಕೊಡ್ಬೋದು. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ರಿಜಿಸ್ಟರ್ಡ್ ಅಂಚೆ ಅಥವಾ ಕೊರಿಯರ್ ಮೂಲಕ ನಿರ್ದೇಶಕರು ಅಂತ ಹೇಳಿ ಅಡ್ರೆಸ್ನ ಹಾಕಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮುಕ್ತ ಗಂಗೋತ್ರಿ, ಮೈಸೂರು 570006 ಇವರಿಗೆ ಕಳಿಸ್ಬೇಕಂತೆ. ನವೀಕರಣ ಶುಲ್ಕ ಪಾವತಿಸಿದ ಪ್ರವೇಶಾತಿ ಅರ್ಜಿ ಹಾಗೂ ಶುಲ್ಕ ರಶೀದಿಯನ್ನು ಕಡ್ಡಾಯವಾಗಿ ಕೇಂದ್ರ ಕಚೇರಿ ಮೈಸೂರು ಅಥವಾ ಆಯಾ ಪ್ರಾದೇಶಿಕ ಕೇಂದ್ರಗಳಲ್ಲಿ ಖುದ್ದಾಗಿ ಸಲ್ಲಿಸಿ ಅಧ್ಯಯನ ಸಾಮಗ್ರಿ, ಮುದ್ರಿತ ಸಿದ್ಧಪಾಠಗಳನ್ನು ಹೊಂದಿರುವ ಶಿಕ್ಷಣ ಕ್ರಮಗಳಿಗೆ ಮಾತ್ರ ಅಧ್ಯಯನ ಸಾಮಗ್ರಿಗಳನ್ನು ಪಡೆಯುವುದು. ಸಾಫ್ಟ್ ಪ್ರತಿಯನ್ನು ಹೊಂದಿರುವ ಶಿಕ್ಷಣ ಕ್ರಮಗಳ ವಿದ್ಯಾರ್ಥಿಗಳು KSOU ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಮೂಲಕ ಸಾಫ್ಟ್ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಹೆಚ್ಚಿನ ವಿವರಗಳಿಗೆ ಇಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿದ್ದಾರೆ 6360296451 ಅಥವಾ 9873037405 ಈ ನಂಬರ್ಗೆ ನಿಮಗೇನಾದರೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದಂತೆ. ವಿಶ್ವವಿದ್ಯಾನಿಲಯಕ್ಕೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಿ ಕೊಡುವುದಾಗಲಿ ಹೊಂದಾಣಿಕೆ ಮಾಡಿಕೊಳ್ಳುವುದಾಗಲಿ ಮಾಡಲಾಗುವುದಿಲ್ಲ.
ಹಾಗೆಯೇ ಸೂಚಿಸಿರುವ ರೀತಿಯಲ್ಲಿ ಶುಲ್ಕವನ್ನು ಪಾವತಿಸದೆ ಬೇರೆ ವಿಧದಲ್ಲಿ ಪಾವತಿಸಿದ ಶುಲ್ಕಕ್ಕೆ ವಿಶ್ವವಿದ್ಯಾನಿಲಯ ಹೊಣೆಯಾಗುವುದಿಲ್ಲ. ನಾನು ಹೇಳಿದ್ನಲ್ಲ, ನಿಮ್ಮ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಒಂದು, ನೀವೇ ಆನ್ಲೈನ್ ಥ್ರೂ ಪೇಮೆಂಟನ್ನು ಹಾಕೋದು. ಅದರಲ್ಲಿ ನಿಮ್ಮದು ಅಡ್ರೆಸ್ನ ಕರೆಕ್ಷನ್ ಮಾಡ್ಕೊಳ್ಳೋದು ಕೂಡ ಇರುತ್ತೆ. ಕರೆಕ್ಟಾಗಿರೋಂಥ ಅಡ್ರೆಸ್ ಕೊಡಿ. ಯಾಕಂತಂದರೆ ಮಾರ್ಕ್ಸ್ ಕಾರ್ಡಿಂದ ಹಿಡಿದು ಕಾನ್ವೊಕೇಶನ್ ಲೆಟರ್ವರೆಗೂ ನಿಮ್ಗೆ ಅದೇ ಅಡ್ರೆಸ್ಸಿಗೆ ಬರೋದು. ಹಾಗಾಗಿ ಅಡ್ರೆಸ್ನ ಕರೆಕ್ಟಾಗಿ ಕೊಡಿ. ಯಾವುದ್ಯಾವುದೋ ಅಡ್ರೆಸ್ನ ಕೊಡಬೇಡಿ. ಎಲ್ಲ ಕರೆಕ್ಟಾಗಿ ಒಂದು ಸತಿ ಚೆಕ್ ಮಾಡಿ, ನಿಮ್ಮ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಅಮೌಂಟನ್ನು ಪೇ ಮಾಡಿ. ಇಲ್ಲ, ನನಗೆ ಅದು ಕಷ್ಟ ಆಗುತ್ತೆ, ನನಗೆ ಗೊತ್ತಾಗಲ್ಲ ಅಂತ ಅನ್ನೋರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಸೆಂಟರ್ಸ್ ಏನಿದೆ, ನೀವು ಅಡ್ಮಿಷನ್ನ ತೊಗೊಂಡಿದ್ದೀರಾ, ಅಲ್ಲಿಗೆ ಹೋಗಿ ನೀವು ಅಡ್ಮಿಷನ್ನ ಮಾಡಿಸ್ಕೋಬೋದು. ಹೆಣ್ಮಕ್ಳು ಯಾರ್ದೆಲ್ಲ ರೇಷನ್ ಕಾರ್ಡ್ ಇದೆ ಅವರು ಡೈರೆಕ್ಟಾಗಿ ಸೆಂಟರ್ಗೆ ವಿಸಿಟ್ ಮಾಡಿ. ಯಾಕೆ ಅಂತಂದರೆ ನಿಮಗೆ ರಿಯಾಯಿತಿ ಅಂತ ಹೇಳಿ ಇರುತ್ತೆ. ಹಾಗಾಗಿ ನೀವು ಸೆಂಟರ್ಗಳಿಗೆ ಹೋಗಿ ಅಡ್ಮಿಷನ್ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ನೀವು ಆನ್ಲೈನಲ್ಲಿ ಅದನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನೀವು ಡೈರೆಕ್ಟ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ನೀವು ಏನು ಅಮೌಂಟನ್ನು ಪೇ ಮಾಡ್ತಿರಲ್ಲ ಆವಾಗಲೇ ನಿಮ್ಗೆ ಅಲ್ಲಿ ಬುಕ್ಸನ್ನು ಕೂಡ ಕೊಡ್ತಾರೆ. ಅವೈಲಬಿಲಿಟಿ ಇದ್ದರೆ ಕಲೆಕ್ಟ್ ಮಾಡಿಕೊಂಡು ಬರ್ಬೋದು. ಒಟ್ಟಿಗೆ ಒಂದೇ ಸತಿ 2 ಕೆಲಸಗಳಾಗೋಗುತ್ತೆ. ಬೇಗ ಅಡ್ಮಿಷನ್ ಆದರೆ ನಿಮಗೆ ಬೇಗ ಬುಕ್ ಸಿಗತ್ತೆ. ಯಾರಿಗೆ ಬುಕ್ಕನ್ನ ಕೊಡ್ತಿಲ್ಲ ಅಂಥವ್ರಿಗೆ 10% ರಿಯಾಯಿತಿ ಕೂಡ ಕೊಡ್ತಾ ಇದ್ದಾರಂತೆ. BPL ಕಾರ್ಡ್ ಹೊಂದಿರುವಂತಹ ಮಹಿಳಾ ವಿದ್ಯಾರ್ಥಿಗಳು ಹಾಗೂ 2021-22ರಿಂದ 24-25 ಜುಲೈ ಆವೃತ್ತಿಗಳಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದ ಡಿಫೆನ್ಸ್ ಮಾಜಿ ಸೈನಿಕ ವಿದ್ಯಾರ್ಥಿಗಳು ದ್ವಿತೀಯ ತೃತೀಯ ಸಾಲಿನ ಪ್ರವೇಶಾತಿಯ ಬೋಧನಾ ಶುಲ್ಕದಲ್ಲಿ ಮಾತ್ರ 10% ರಿಯಾಯಿತಿಯನ್ನು ಸಂಬಂಧಪಟ್ಟ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿ ಪಡೆಯಬಹುದಾಗಿದೆ. 2021-22ರಿಂದ 24-25 ಜುಲೈ ಆವೃತ್ತಿಯಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಪೂರ್ಣ ಶುಲ್ಕ ವಿನಾಯಿತಿ ಪಡೆದಿದ್ದ ಕೋವಿಡ್-19 ಕಾಯಿಲೆಯಿಂದ ಮೃತರಾದವರ ಮಕ್ಕಳು ಅಥವಾ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳು ಹಾಗೂ 2022-23ರಿಂದ 24-25 ಜುಲೈ ಆವೃತ್ತಿಗಳಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಪೂರ್ಣ ಶುಲ್ಕ ವಿನಾಯಿತಿ ಪಡೆದಿದ್ದ ದೃಷ್ಟಿಹೀನ ವಿದ್ಯಾರ್ಥಿಗಳು ಪ್ರಸ್ತುತ ದ್ವಿತೀಯ ತೃತೀಯ ಸಾಲಿನ ಪ್ರವೇಶಾತಿ ನವೀಕರಣದಲ್ಲಿ ಪೂರ್ಣ ಶುಲ್ಕ ವಿನಾಯಿತಿ ಪಡೆಯಲು ಅರ್ಹರಾಗಿರುತ್ತಾರೆ. 2021-22ರಿಂದ 24-25 ಜುಲೈ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದ ಕರಾಮುವಿನ ನೌಕರರು ಅಥವಾ ಅವರ ಮಕ್ಕಳು ಪ್ರಸ್ತುತ ದ್ವಿತೀಯ ಅಥವಾ ತೃತೀಯ ಸಾಲಿನ ಒಟ್ಟಾರೆ ನವೀಕರಣ ಶುಲ್ಕದಲ್ಲಿ 10% ಶುಲ್ಕ ವಿನಾಯಿತಿ ಪಡೆಯಬಹುದಾಗಿದೆ. ಇಲ್ಲಿ ಯಾರ್ಯಾರಿಗೆಲ್ಲ ಡಿಸ್ಕೌಂಟ್ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ. 2022-23ರಿಂದ 24-25 ಜುಲೈನಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದ ಆಟೋ ಮತ್ತು ಕ್ಯಾಬ್ ಡ್ರೈವರ್ ಮತ್ತು ಅವರ ಪತಿ ಪತ್ನಿ ಹಾಗೂ 2 ಮಕ್ಕಳಿಗೆ ಹಾಗೂ 2023-24 ಮತ್ತು 24-25 ಜುಲೈನಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದ KSRTC, BMTC, NWKSRTC, KKRTCಯಲ್ಲಿನ ನೌಕರರುಗಳಿಗೆ ಮಾತ್ರ ದ್ವಿತೀಯ ತೃತೀಯ ಸಾಲಿನ UG PG ಪ್ರವೇಶಾತಿಯ ಬೋಧನಾ ಶುಲ್ಕದಲ್ಲಿ 10% ಶುಲ್ಕ ವಿನಾಯಿತಿಗೆ ಅರ್ಹರಾಗಿರುತ್ತಾರೆ. ಪ್ರವೇಶಾತಿ ಶುಲ್ಕ ಪಾವತಿಸಿ ಪ್ರವೇಶಾತಿ ನವೀಕರಣ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಮಾತ್ರ ಸಿದ್ಧ ಪಾಠಗಳನ್ನು ವಿತರಿಸಲಾಗುವುದು ಅಥವಾ ಕಳುಹಿಸಿಕೊಡಲಾಗುವುದು. ಸಾಫ್ಟ್ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. ಪ್ರವೇಶಾತಿ ಶುಲ್ಕ ಪಾವತಿಸದೆ ದ್ವಿತೀಯ ಮತ್ತು ತೃತೀಯ ಸಾಲಿನ ಪರೀಕ್ಷೆಗಳನ್ನು ಬರೆಯಲು ಅರ್ಹರಾಗಿರುವುದಿಲ್ಲ. ಹಾಗೆಯೇ ಶುಲ್ಕ ಪಾವತಿಸಿ ನಿಗದಿತ ಸಮಯದೊಳಗೆ ಅರ್ಜಿ ಮತ್ತು ಶುಲ್ಕ ರಶೀದಿಯನ್ನು ವಿವಿ ನಿಲಯಕ್ಕೆ ಸಲ್ಲಿಸದೆ ತಮ್ಮ ಬಳಿಯಲ್ಲೇ ಇಟ್ಟುಕೊಂಡಲ್ಲಿ ಅಂತಹ ವಿದ್ಯಾರ್ಥಿಗಳ ಹೆಸರನ್ನು ದ್ವಿತೀಯ ತೃತೀಯ ವರ್ಷದ ಪ್ರವೇಶಾತಿಗೆ ನವೀಕರಿಸಲಾಗುವುದಿಲ್ಲ. ಗೊತ್ತಾಯ್ತಾ? ನೀವು ಅಡ್ಮಿಷನ್ನ ಆನ್ಲೈನಲ್ಲಿ ಮಾಡ್ಕೊಂಬಿಟ್ಟು ಕೊಟ್ರಾಯ್ತು ಬಿಡು ಅಂತ ಹೇಳ್ಕೊಂಡು ಪೇಮೆಂಟ್ ಆಗಿರೋ ರೆಸಿಪ್ಟನ್ನ ನಿಮ್ಮ ಹತ್ರನೇ ಇಟ್ಕೊಂಡಿದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡೋದಿಲ್ಲಂತೆ. ಹೋಗಿ ನಿಮ್ಮ ಹತ್ತಿರದ ಸೆಂಟರ್ಗಳಿಗೆ ಕೊಡಬೇಕು ಅಥವಾ KSOUಗೆ. ನಾನು ಹೊರಗಡೆ ಇದ್ದೀನಿ, ನನಗೆ KSOU ನನ್ನ ಸೆಂಟರ್ಗೆ ನಾನು ವಿಸಿಟ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಕೊರಿಯರ್ ಥ್ರೂ ಕಳಿಸ್ಬೋದು. ಪ್ರಥಮ ವರ್ಷದ ಪರೀಕ್ಷೆಗಳಿಗೆ ಹಾಜರಾಗದಿದ್ದರೂ ಅಥವಾ ಪರೀಕ್ಷೆಗೆ ಹಾಜರಾಗಿ ಯಾವ ವಿಷಯದಲ್ಲಿ ಉತ್ತೀರ್ಣರಾಗಿದ್ದರೂ ಸಹ ದ್ವಿತೀಯ BA BCom ಮತ್ತು ಅಂತಿಮ MA MCom ಪದವಿಯ ಶಿಕ್ಷಣ ಕ್ರಮಗಳಿಗೆ ಸೇರಲು ಅರ್ಹರಾಗಿರುತ್ತಾರೆ. ಇಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿ ಯಾವುದಾದ್ರೂ ಸಬ್ಜೆಕ್ಟ್ ಹೋಗಿತ್ತು ಅಂದ್ರೂ ಸಹ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ನ ತೊಗೋಬೋದು. 2021-22ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ BA BCom ಶಿಕ್ಷಣ ಕ್ರಮಗಳಿಗೆ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿಗಳು ಪ್ರಸಕ್ತ ಶಾಲೆಗೆ ತೃತೀಯ BA BCom ಪದವಿಗಳ ಪ್ರವೇಶಾತಿಗೆ ಮಾತ್ರ ನವೀಕರಣ ಮಾಡಿಕೊಳ್ಳಲು
21-22ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ BA BCom ಶಿಕ್ಷಣ ಕ್ರಮಗಳಿಗೆ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿಗೆ ತೃತೀಯ BA BCom ಪದವಿಗಳ ಪ್ರವೇಶಾತಿಗೆ ಮಾತ್ರ ನವೀಕರಣವನ್ನು ಮಾಡಿಕೊಳ್ಳಬಹುದು. ಅಂಥವರಿಗೆ ಇದೇ ಅಂತಿಮ ಅವಕಾಶವಾಗಿರುತ್ತದೆ. ಅಂತೆಯೇ 2022-23ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ MA MCom ಶಿಕ್ಷಣ ಕ್ರಮಗಳಿಗೆ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಅಂತಿಮ ಸಾಲಿನ ಪ್ರವೇಶಾತಿಗೆ ಇದೇ ಅಂತಿಮ ಅವಕಾಶವಾಗಿರುತ್ತದೆ. ಯಾರೆಲ್ಲ 2021-22ನೇ ಸಾಲಿನಲ್ಲಿ BAಗೆ ಅಥವಾ BComಗೆ ಅಡ್ಮಿಷನ್ ಆಗಿರ್ತೀರ ಅವರಿಗೆ ಇದು ಲಾಸ್ಟ್ ಚಾನ್ಸು ನೀವು ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ. ಇನ್ನು ನೆಕ್ಸ್ಟು ನೀವು ಎಕ್ಸಾಮ್ನ ಕಟ್ಟೋದಕ್ಕೆ ಬರೋದಿಲ್ಲ. ಅದನ್ನು ಇವಾಗ ಈ ವರ್ಷನೇ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನ ಯಾವುದೆಲ್ಲ ಪೆಂಡಿಂಗ್ ಇದೆ ಎಲ್ಲದನ್ನೂ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಅರ್ಹ ವಿದ್ಯಾರ್ಥಿಗಳು ಕೌಶಲ್ಯಾಭಿವೃದ್ಧಿ ಶುಲ್ಕ ಹಾಗೂ ಅಲ್ಯುಮಿನಿ ಸಂಘದ ಶುಲ್ಕ ಪಾವತಿಸದಿದ್ದಲ್ಲಿ ಅದನ್ನು ಪಾವತಿಸಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಭರಿಕೆಯಾಗುವ ಷರತ್ತಿಗೊಳಪಟ್ಟು ಷರತ್ತುಬದ್ಧ ಶುಲ್ಕ ವಿನಾಯಿತಿ ಯೋಜನೆಯಡಿ ಪ್ರವೇಶಾತಿ ನೀಡಲಾಗುತ್ತಿದ್ದು, ಅಂತಹ ವಿದ್ಯಾರ್ಥಿಗಳು ಸರ್ಕಾರದ ನಿಬಂಧನೆಗೊಳಪಟ್ಟಲ್ಲಿ ವಿವಿ ನಿಲಯದ ಸ್ಕಾಲರ್ಶಿಪ್ ಘಟಕ, ಕರಾಮುವಿ, ಮೈಸೂರು ಇವರನ್ನು ಸಂಪರ್ಕಿಸಿ ನಿಗದಿತ ದಾಖಲಾತಿಗಳನ್ನು ಸಲ್ಲಿಸಿ ಅವರ ಅನುಮೋದನೆಯೊಂದಿಗೆ ಆನ್ಲೈನ್ನಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಈ ಯೋಜನೆಯಡಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವು ಸರ್ಕಾರದಿಂದ ಮಂಜೂರಾಗಲಿ ಅಥವಾ ಮಂಜೂರಾಗದೇ ಇರಲಿ ಸೆಮಿಸ್ಟರ್ ವಾರ್ಷಿಕ ಪರೀಕ್ಷೆಗೂ ಮುನ್ನ ಪ್ರವೇಶಾತಿಯ ಬಾಕಿ ಶುಲ್ಕವನ್ನು ವಿದ್ಯಾರ್ಥಿ ಪಾವತಿಸುವ ಷರತ್ತಿಗೆ ಒಳಪಟ್ಟಿರುತ್ತೆ. ಕರಾಮುವಿನ ನಿಲಯದಲ್ಲಿ ಪ್ರವೇಶಾತಿ ಪಡೆದು ಶಿಕ್ಷಣವನ್ನು 1 ವರ್ಷ ನಿಲ್ಲಿಸಿ ನಂತರ ಮತ್ತೆ ಮುಂದಿನ ತರಗತಿಗಳಿಗೆ ಸೇರಬಯಸುವ ವಿದ್ಯಾರ್ಥಿಗಳು ಬೋಧನಾ ಶುಲ್ಕದೊಂದಿಗೆ ಮರುಪಾವತಿ ಶುಲ್ಕ ರೂ. 1,000 2 ವರ್ಷ ಶಿಕ್ಷಣ ನಿಲ್ಲಿಸಿದವರು ಶುಲ್ಕ ರೂ. 2,200 ಪಾವತಿಸಿ ನೀವು ನೆಕ್ಸ್ಟ್ ಅಡ್ಮಿಷನ್ಗೆ ಮಾಡ್ಕೋಬೋದು. ಅಂತಂದರೆ ಯಾರಾದರೂ ಫಸ್ಟ್ ಇಯರ್ದು ಎಕ್ಸಾಮ್ ಬರೆದಿರ್ತೀರ ಮತ್ತು ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ನ ತೊಗೊಳಕ್ಕಾಗಿಲ್ಲ, ಹಾಗೆ ಬಿಟ್ಟಿರ್ತೀರ, ಗ್ಯಾಪ್ ಆಯಿತು ಅಂತಂದರೆ, ಅಥವಾ 2 ವರ್ಷ ಗ್ಯಾಪ್ ಆಯಿತು ಅಂತಂದರೆ ಅವರು ಕೂಡ ಅಡ್ಮಿಷನ್ನ ತೊಗೋಬೋದು. ಅದಕ್ಕೆ ಫೈನ್ ಇರುತ್ತೆ, ಅದನ್ನು ಪೇ ಮಾಡಿ ಅಡ್ಮಿಷನ್ನ ತೊಗೋಬೋದು. ಕಳೆದ ಸಾಲುಗಳ ಪ್ರವೇಶಾತಿಯಲ್ಲಿ ಅಲ್ಯುಮಿನಿ ಶುಲ್ಕವಾದ ರೂ. 500ಗಳನ್ನು ಪಾವತಿಸಿರದ ವಿದ್ಯಾರ್ಥಿಗಳು FESC ಯೋಜನೆಯಡಿಯಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಸೇರಿದಂತೆ ಈಗ ಪಾವತಿಸುತ್ತಿರುವ ಪ್ರವೇಶಾತಿ ನವೀಕರಣ ಶುಲ್ಕದ ಜೊತೆ ಅಲ್ಯುಮಿನಿ ಶುಲ್ಕವನ್ನು ಪಾವತಿಸುವುದು.